ಪಠಿಸು ಬೆಂಕಿ ಚೆಂಡಿ ಏನಂದೆ ಕಟಕರ ಮುಂದೆ ಕುರಿಮರಿನಲ್ಲ ಏಕೆ ಕಡಿದ ಅಂತ ಕೇಳಿದರೆ ಕೊಡಬಲ್ಲ ಇಂಥ ಪಾರ್ಕಿನಲ್ಲಿ ನಿನ್ನಂತ ಪ್ರೇಮ ಬ್ಯೂಟಿಫುಲ್ ಪೀಸ್ ಬರುವಾಗ ನನ್ನಂತ ಹೇಗೆ ತಡೆದು ತಪ್ಪೆ ನಾನು ಯಾರೆಂಬುದು ಗೊತ್ತೇ? ನೀನು ಯಾರಾದರೂ ನನಗೆಲ್ಲ ಬಾಯಿ ಮುಚ್ಚು ನಾಯಿನ ಮಗನೇ. ನಾನು ಇನ್ಸ್ಪೆಕ್ಟರ್ ಕಿರಣ್ ಕುಮಾರನ ತಂಗಿ. ನೀನು ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗ. ಹೋಗಲು ಬಂದಿಲ್ಲ ಕೀರ್ತಿ. ಕಿರಣದ ಒಳಂದ್ರೆ ಈಗಿನ ಸೌಂದರ್ಯ ಯೌವನ ಹರಿಯದ ಒತ್ತುಕೊಂಡು ನಿನ್ನಂತಳನ್ನು ನನ್ನ ಪ್ರಯತ್ನಿಯಾಗಿ ಮಾಡಿಕೊಳ್ಳಬೇಕೆಂದು ಬಂದರು ಈ ಕಾಮರಾಜನಿಗೆ ಹೊರಟು ಹೋಗುವ ಮಾತಿಗೆ ಚಿಂದ. ಏನಂದರೆ ಮೂರ್ಖ ನಾನಲ್ಲ ಕೀರ್ತಿ. ಕನಸು ಹೊತ್ತು ಬಂದ ಗುರಿ ಸಾಧಿಸುವ ಗಂಡು ಗರಡನ ಬಂದಂತ ಬೆಲ್ಲ ಹಿಡಿದ ಅಥವಾ ಬಿಡುವ ಗಂಡು ನಾನಲ್ಲ. ಏನಂದೆ? ನೋಡು, ನಾಚಿಕೆ ಇಲ್ಲದೆ ಹಂದಿಯಂತೆ ಬೊಗಳಬೇಡ. ನೀನು ಒಲಸು ತಿನ್ನುವ ನಾಯಿಯಂತೆ ಇಲ್ಲಿಂದ ಹೊರಟು ಹೋಗ. ಏಸಿಗೆ ತಿಮ್ಮುವ ಹಂದಿ ನಾನಲ್ಲ ಕೀರ್ತಿ. ನೀನು ಬಯಸುತ್ತೇನೆ ಮರ್ಯಾದಿಂದ ಹೇಳ್ತಿದ್ದ ಸುಮ್ಮನನ್ನು ಸಂಘ ಪಡಿಸಲು ಕೊಟ್ಟರು ಸರಿ. ತಾನು ವೆಂಬ ಬೆಣ್ಣೆ ಪ್ರಕಾಶನೆಂಬ ಬೆಂಕಿ ಹಚ್ಚಿ ನಿನ್ನ ಬಾಳನ ಮರಣ ಹಂದಿ ನನ್ನ ಮಗನೇ, ನೋಡು, ನೀನು ನನ್ನನ್ನು ಮುಟ್ಟಲು ಬಂದಿದ್ದೆಯಾದರೆ ಈ ಪಾರ್ಕಲ್ಲಿರುವ ಹೆಣ್ಣು ಮಕ್ಕಳು ನಿನ್ನನ್ನು ಹುಚ್ಚ ನಾಯಿಯಂತೆ ಹೊಡೆಯುತ್ತಾರೆ. ಹುಷಾರ್. ನನಗೆ ಹುಷಾರಳು ಹುಚ್ಚಿ ಎಣ್ಣೆ. ಈ ಪಾರ್ಕಿನಲ್ಲಿರುವ ಪ್ರತಿಯೊಂದು ಪುರಾಣ ಹೇಳ್ತೀನಿ ಕೇಳಲಿ. ರೆಸಲ್ ಕ್ರಾಸ್ ಇದೆ ಮನೆಯನ್ನು ಸುಳ್ಳು ಏನಿ ಪಾರ್ಕಿಗೆ ಬಂದು ಪ್ರೀತಿಯ ಗಪ್ಪದಲ್ಲಿ ಈಜ ತಿರ್ಸಲು ಬರುವಂತ ಆಟಕ್ಕಿಂತ ಹೆಣ್ಣುಗಳಾಯ್ತಿಲ್ಲಲೇ ಜಗತ್ತಿನಲ್ಲಿ. ಈ ಪ್ರೇಮ ಲೋಕದಲ್ಲಿ ಬೇಟೆಗೆ ಹೋಗುತ್ತನೆಂದು ಆಡುತ್ತಾ ಪಾರ್ಕಿಗೆ ಬಂದು ಪ್ರೀತಿಯ ಗಪ್ಪದಲ್ಲಿ ಚಿಕ್ಕರ ಹೊಡೆದು ಕಂಡ ಹುಡುಗರೊಂದಿಗೆ ಕಾಮಕ್ಕಿಡಿ ಆಡಿ ಬರೋ ಕಾಮದ ಕಾಮದಲ್ಲಿ ಬರುವುದು ಸೂಳೆ. ನಿನ್ನ ತಿರಸಿಯ ಸುಖ ಅವರಲ್ಲಿ ಸಿಗಲೇ ಬಯಸೂಳೆ. ಎಷ್ಟು ಹೇಳಿದ್ರು ಮುಗಿಯಲಾರದು ಈ ಪಾರ್ಕಿನಲ್ಲಿರೋ ಪ್ರತಿಯೊಂದಕ್ಕೆ ಪುರಾಣ. ಪ್ರೇಮಿಗಳ ಬಗ್ಗೆ ನಿನಗೇನು ಗೊತ್ತು? ನೋಡು, ಪ್ರೀತಿಯ ನೆನಪಿಗಾಗಿ ತಾಜ್ ಮಹಲ್ ಕಟ್ಟಿಸಿದರು ಸಹಜ. ಅದೇ ರೀತಿ ಪ್ರೀತಿಗಾಗಿ ಪ್ರಾಣವನ್ನೇ ಕಳೆದುಕೊಂಡರು ಲೈಲಾ ಮಜ್ನು. ಅಂದ ಹಾಗೆ ಅವರ ಕಥೆ ನಿನಗೆ ಗೊತ್ತಿಲ್ಲವೇನೋ?
ಹೆಚ್ಚಿಗೆ ಮಾತನಾಡಬೇಡ. ಸೋಮನ ಸಮಯ ಲೇ ಕೋಣನ ಮಗನೇ, ನೋಡು, ನೀನು ನನ್ನ ದೇಹವನ್ನು ಮುಟ್ಟಲು ಬಂದಿದ್ದೆ, ಆದರೆ ನನ್ನ ಕಾಲುಗಳ ಎಕ್ಕಡೆಯಿಂದ ಈ ನಿನ್ನ ಕೆನ್ನೆಗೆ ಕಾಲು ಕೊಡಬೇಕಾಗುತ್ತದೆ. ಬಡು ಎಚ್ಚರ. ವಿಷಕಾರ ವಿರಾಟನ ಮುಂದೆ ನಿಂತು ಎಟ್ಟುಗಳೇ ಇಲ್ಲ. ಅಂತದಲ್ಲಿ ನೀನು ನನ್ನ ಕೆಳಗೆ ಕಾರಣಗಳಿಗೆ ಬರುವಲೆ ಏ ಬಾಯ್ ಮುಚ್ಚಲೆ ನಾಯಿ ನನ್ನ ಮಗನೇ, ನೋಡು, ನಿನಗೆ ನಿಜವಾದ್ರೂ ಗಂಡಸ್ತನ ಇದ್ದರೆ, ನೀನೊಬ್ಬ ಗಂಡೆ ಆಗಿದ್ದರೆ, ನೀನೊಬ್ಬ ಗಂಡೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಾಗುತ್ತದೆ. ನೀನೊಬ್ಬ ಷಂಡನ ಮಗ.